ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಸಾಲವನ್ನು ಕೊಟ್ಟಿರ್ತೀವಿ, ಅವರು ತಿರ್ಗಾ ಬೇಗ ಕೊಡ್ತಾ ಇರೋದಿಲ್ಲ. ಅದಕ್ಕೆ ಒಂದು ಸೊಲ್ಯೂಷನ್ ಬೇಕಲ್ವಾ? ಅವರು ಕೊಡ್ತಾ ಇಲ್ಲ ಅಂತ ಅವ್ರ ಮನೆಗೆ ಎಷ್ಟು ದಿನ ಆದರೂ ಕೂಡ ನಾವು ಕೇಳಿ ಸಾಕಾಗೋಗಿರುತ್ತೆ. ಅಂತಂದರೆ ನಾನು ಹೇಳುವಂಥ ಈ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿ ನೋಡಿ, ನಿಮ್ಮ ಒಂದು ಸಾಲ ಹಿಂತಿರುಗಿ ಬೇಗನೆ ಬರುತ್ತೆ. ಸೊ ಹಾಗಿದ್ರೆ ಅದು ಏನು ಟಿಪ್ಸ್ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ನೋಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಹೌದು ಫ್ರೆಂಡ್ಸ್, ಇವತ್ತೇನು ಇವರು ವಿಶೇಷವಾಗಿ ಯಾವುದೋ ಬೇರೆ ಸಾಲ ವಿಚಾರದಲ್ಲಿ ತೊಗೊಂಡು ಬಂದಿದ್ದಾರೆ ಅಂತ ಹೇಳ್ಕೋಬೋದು. ಹೌದು, ಈಗೊಂದು 4 ವರ್ಷದಿಂದ ನಮಗೆ ಒಬ್ಬರು ಕೊಡಬೇಕಾಗಿರುವಂಥ ಬಾಕಿ ಬಂದೇ ಇರಲಿಲ್ಲ. ಹಾಗಾಗಿ ಅದನ್ನು ತುಂಬ ದಿನದಿಂದ ನಾವು ಕೇಳಿ ಸಾಕಾಗೋಗಿತ್ತು. ಅವರು ಕೊಡಬಾರ್ದು ಅಂತ ಏನೂ ಇರಲಿಲ್ಲ, ಬಟ್ ಅವ್ರಿಗೂ ಆ ಟೈಮ್ ಬಂದಿರಲಿಲ್ಲ, ನಮಗೂ ಕೂಡ ಕೇಳಿ ಸಾಕಾಗೋಗಿತ್ತು. ಹಾಗಾಗಿ ಒಂದು ಯಾವುದೋ ಹೀಗೆ ಯೂಟ್ಯೂಬಲ್ಲಿ ನಾನು ಕೂಡ ಸರ್ಚ್ ಮಾಡಿ ನೋಡಿದೆ. ಆಗ ಅದೊಂದು ಟಿಪ್ಸ್ ನನಗೆ ಸಿಕ್ತು. ಅದನ್ನು ನಾನು ಟ್ರೈ ಮಾಡಿ ನೋಡಿದರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ತು. ಬೇಗ ಕೂಡ ಸ್ವಲ್ಪದಾಗಿಯೇ ಕೂಡ ನಮಗೆ ಅಮೌಂಟ್ ಅದು ವಾಪಸ್ ಬರ್ತಾ ಇದೆ. ಹಾಗಾಗಿ ಈ ಟಿಪ್ಸ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡ್ರೆ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು. ನನ್ನ ವ್ಯೂವರ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲ ಕೂಡ ಅದು ಯೂಸ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಅದು ಇನ್ನೂ ಒಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ, ಯಾವಾಗಲೂ ಕೂಡ ನಾವು ಸಾಲವನ್ನು ತೆಗೆದುಕೊಳ್ಳೋದೇ ಆಗಿರ್ಬೋದು ಅಥವಾ ಬೇರೆಯವ್ರಿಗೆ ಕೊಡೋದೇ ಆಗಿರ್ಬೋದು, ಯಾವತ್ತಿಗೂ ಕೂಡ ಬುಧವಾರದ ದಿನದಂದು ನಾವು ಕೊಡಲೇಬಾರ್ದು ಮತ್ತು ತಗೊಳ್ಳೇಬಾರ್ದು ಅಂತ ಹೇಳ್ತಾರೆ. ಅದು ನಿಜ ಕೂಡ. ಯಾಕೆ ಏನು ಅಂತ ನನಗೂ ಕೂಡ ಗೊತ್ತಿಲ್ಲ, ಬಟ್ ಅದರಿಂದ ಹೇಳಿದಂಥ ರೀಸನ್ ಏನಿದೆ ಅಲ್ವಾ, ಅದು ನಿಜ ಅಂತ ಅನಿಸಿದೆ ನನಗೆ. ಅದಕ್ಕಾಗಿ ಈ ಬುಧವಾರ ದಿನ ನಾವು ಯಾರಿಗಾದರೂ ಸಾಲ ಕೊಟ್ಟರೆ ಆದಷ್ಟು ಅದು ತಿರ್ಗಾ ವಾಪಸ್ ಬರೋದಿಲ್ಲ ಅಂತ ಹೇಳ್ತಾರೆ. ಬುಧವಾರದ ದಿನ ಕೊಟ್ಟರೆ ಅದು ವಾಪಸ್ ಬರೋದೇ ಇಲ್ಲ. ಮತ್ತು ಬುಧವಾರದ ದಿನ ನಾವು ಯಾರಿಂದಾದರೂ ತೊಗೊಂಡ್ರೆ ಅದು ಕೂಡ ನಾವು ತೀರಿಸೋದಕ್ಕೆ ಆಗೋದಿಲ್ಲ ಅಂತ ಋಣ ಬಾಧೆನಲ್ಲಿ ನಾವು ಅನುಭವಿಸ್ಬೇಕಾಗುತ್ತೆ. ಅದಕ್ಕಾಗಿ ಬುಧವಾರದ ದಿನದಂದು ಯಾರು ಕೂಡ ಸಾಲವನ್ನು ಕೊಡಲೂಬಾರ್ದು ಮತ್ತು ತೆಗೆದುಕೊಳ್ಳಬಾರ್ದು. ಇದು ಒಂದನ್ನು ಎಲ್ಲರೂ ಕೂಡ ನೆನ್ಪಿಟ್ಕೋಬೇಕು. ಇದನ್ನು ಪರ್ಸ್ನಲ್ಲಾಗಿ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು ಈ ವಿಷಯನೂ ಕೂಡ. ಹಾಗೆ ಕೆಲವೊಬ್ಬರ ನಂಬಿಕೆ ಇರುತ್ತೆ, ಇವತ್ತು ಮಂಗಳವಾರ ಇದೆ, ಶುಕ್ರವಾರ ಇದೆ, ಲಕ್ಷ್ಮೀ ವಾರ, ಈ ವಾರದಂದು ನಾವು ಯಾರಿಗೂ ಕೂಡ ದುಡ್ಡು ಕೊಡಬಾರ್ದು ಅಥವಾ ದುಡ್ಡನ್ನು ತೊಗೊಳ್ಬಾರ್ದು, ಈ ಥರ ಕೆಲವೊಬ್ಬರು ಇರ್ತಾರೆ. ಅಥವಾ ಇವತ್ತು ನಮ್ಮ ಮನೆ ದೇವರ ವಾರ ಇದೆ ಅದಕ್ಕಾಗಿ ತೊಗೋಬಾರ್ದು, ಈ ಥರ ನಂಬಿಕೆ ಇರೋರು, ಅದು ಮೊದಲಿಂದ ನಂಬಿಕೆಯನ್ನು ಬೆಳೆಸ್ಕೊಂಡು ಬಂದಿರ್ತೀರಲ್ವ, ಆ ನಂಬಿಕೆ ಇರೋರು ನೀವು ಇದನ್ನು ಕೂಡ ಆ ವಾರದಂದು ನೀವು ಯಾವ ವಾರ ಅಂದ್ಕೊಂಡಿರ್ತೀರಲ್ವ, ಶುಕ್ರವಾರ ಆಗಿರ್ಬೋದು ಅಥವಾ ಮಂಗಳವಾರ ಆಗಿರ್ಬೋದು ಅಥವಾ ಮನೆ ದೇವ್ರ ವಾರ ಇರ್ಬೋದು, ಇಂಥ ದಿನಗಳಲ್ಲಿ ಕೂಡ ಕೊಡೋದಕ್ಕೆ ಹೋಗಬೇಡಿ. ಬೇರೆ ದಿನಗಳಲ್ಲಿ ಕೂಡ ನೀವು ಬಳಸ್ಕೋಬೋದು, ಕೊಡ್ಬೋದು, ಏನಾದರೂ ಮಾಡ್ಕೋಬೋದು. ಬಟ್ ಬುಧವಾರ ಏನಿದೆ ಅಲ್ವಾ, ಇದನ್ನು ಮಾತ್ರ ತಲೆಯಲ್ಲಿ ಎಲ್ಲರೂ ಕೂಡ ನೆನಪಿಟ್ಕೊಂಡು ವ್ಯವಹಾರನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಯಾಕೆ ಅಂತಂದರೆ ಕೊಟ್ಟೋರ್ಗೂ ಕೂಡ ಒಳ್ಳೆಯದಾಗಿರಬೇಕು, ತೊಗೊಂಡೋರ್ಗೂ ಕೂಡ ಒಳ್ಳೆಯದಾಗಿರಬೇಕು ಅದರಿಂದ ಅಲ್ವಾ. ಅವತ್ತಿನ ದಿನ ಮತ್ತೆ ತಿರ್ಗಾ ಅವ್ರಿಗೆ ಪಾಪ ಕೊಡೋದಕ್ಕೂ ಕೂಡ ಕಷ್ಟ ಆಗಿರಬಾರ್ದು, ಮತ್ತು ನಮಗೂ ಕೂಡ ಅದನ್ನು ತೀರಿಸೋದಕ್ಕೂ ಕಷ್ಟ ಆಗಿರಬಾರ್ದು. ಹಾಗಾಗಿ ಏನು ಮಾಡಬಾರ್ದು, ಈ ಬುಧವಾರದ ದಿನದಂದು ಯಾರು ಕೂಡ ಸಾಲವನ್ನು ತಗೊಳ್ಬಾರ್ದು, ಕೊಡಲೂಬಾರ್ದು. ಸೊ ಹಾಗಾದರೆ ಇದನ್ನೆಲ್ಲ ಹೇಳಿದ್ರಿ, ಮೇನ್ ಟಾಪಿಕ್ ಹೇಳಲಿಲ್ಲ ಅಂತ ಅನ್ಬೇಡಿ. ಮೇನ್ ಟಾಪಿಕ್ ಬಂದುಬಿಟ್ಟು ಏನು ಹೇಳಿದೆ ನಾನು, ಸಾಲವನ್ನು ನಮಗೆ ಹಿಂತಿರುಗಿ ಬರ್ತಾನೇ ಇಲ್ಲ, ತುಂಬ ದಿನದಿಂದ ಬಾಕಿ ಹಣ ಹಾಗೇ ಇದೆ, ಎಷ್ಟು ದಿನ ಅವ್ರ ಮನೆಗೆ ಅಲ್ದು ಸಾಕಾಗೋಗಿದೆ, ಅವ್ರಿಗೆ ಕೇಳಿ ಸಾಕಾಗೋಗಿದೆ, ಅವ್ರ ಬಾಕಿ ಹಣ ನನಗೆ ಬರಬೇಕು ಅಂತ ಅಂದ್ಕೊಳ್ಳೋರು ಶುಕ್ರವಾರದ ದಿನದಂದು ಒಂದು ಚೂರು ಚಕ್ಕೆ, ದಾಲ್ಚಿನ್ನಿ ಅಂತ ಏನು ಕರಿತೀವಲ್ವ, ಆ ದಾಲ್ಚಿನ್ನಿಯನ್ನು ಏನು ಮಾಡಬೇಕು ಅಂತಂದರೆ, ಒಂದು ಚೂರಾದರೆ ಸಾಕು, ಆ ಚೂರನ್ನು ತೊಗೊಂಡ್ಬಿಟ್ಟು ನಿಮ್ಮ ವಾಲೆಟ್ನಲ್ಲಿ, ಪರ್ಸ್ನಲ್ಲಿ ಆಗಿರ್ಬೋದು, ನಿಮ್ಮ ವೆನಿಟಿ ಬ್ಯಾಗಲ್ಲಿ ಆಗಿರ್ಬೋದು, ನಿಮ್ಮ ಜೇಬಲ್ಲಿ ಆಗಿರ್ಬೋದು ಇಟ್ಕೊಳ್ಳೋದ್ರಿಂದ ಅದೇನೋ ಗೊತ್ತಿಲ್ಲ, ಮ್ಯಾಜಿಕ್ ಆಗಿ ನಿಮಗೆ ಅಮೌಂಟು, ನಿಮ್ಮ ಬಾಕಿ ಹಣ ಬರುತ್ತೆ ಅಂತ ಹೇಳಿದರು. ಸೊ ಅದೇ ಥರನೇ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಇವೆಲ್ಲ ಮ್ಯಾಜಿಕ್ ಈಗಿನ ಕಾಲದಲ್ಲಿ ನಡೆಯೋಲ್ಲ, ಮಾಡಲ್ಲ ಅಂತಲೇ ಕೇಳ್ಬೋದು. ಮ್ಯಾಜಿಕ್ ಅಂತಲ್ಲ, ಅದು ಒಂದು ನಂಬಿಕೆ. ನಂಬಿಕೆಯನ್ನು ಇಟ್ಕೊಂಡು ನಾವು ಯಾವುದೇ ಕೆಲಸಕ್ಕೆ ಪ್ರಯತ್ನ ಪಟ್ಟರೆ ಅದು ನಿಜ ಆಗೇ ಆಗುತ್ತೆ. ಅದಕ್ಕಾಗಿ ಈ ನಂಬಿಕೆಯಿಂದ ಇದು ಕೆಲಸ ಆಗೇ ಆಗುತ್ತೆ ಅಂತ ಅಂದ್ಕೊಂಡು ನಾವು ಅದನ್ನು ಮಾಡಿದ್ದೇ ಆದರೆ ಅದರಿಂದ
ಒಳ್ಳೆ ರಿಸಲ್ಟನ್ನೇ ಪಡ್ಕೊಳ್ಬೋದು. ಈ ಚಕ್ಕೆಯನ್ನು ಈ ರೀತಿಯಾಗಿ ಒಂದು ಚೂರನ್ನು ಇಟ್ಕೊಳ್ಳೋದ್ರಿಂದ ನಿಮಗೆ ಯಾರಿಗಾದರೂ ಕೊಟ್ಟಿರುವಂಥ ಸಾಲ ಬಾಕಿ ಹಣ ಏನಿರುತ್ತಲ್ವ ಅದು ನಿಮಗೆ ಸ್ವಲ್ಪದಾಗಿ ಆಗಿರ್ಬೋದು ಅಥವಾ ಒಂದೇ ಸರಿಗಾದರೂ ಕೂಡ ಬಂದು ನಿಮ್ಮ ಕೈಗೆ ಸೇರುತ್ತೆ. ಇದು ಮಾತ್ರ 100% ನಿಜವಾದಂಥ ಮಾತು. ಬಟ್ ಈಗ ನಾನು ಅದನ್ನು ಇಟ್ಕೊಂಡಿದ್ದೀನಿ, ಇಟ್ಕೊಂಡು ಕೂಡಲೇ ಬರಬೇಕು ಅಂತ ಇಲ್ಲ. ಆ ನಂಬಿಕೆ, ನಿಮ್ಮ ಒಂದು ಪಾಸಿಟಿವಿಟಿ ಏನಿರುತ್ತಲ್ಲ ನಿಮ್ಮ ತಲೆಯಲ್ಲಿ, ಯಾವ ರೀತಿಯಾಗಿ ಮೈಂಡ್ ಸೆಟ್ ಮಾಡ್ಕೊಂಡಿರ್ತೀರಲ್ವ, ಇದು ಬಂದೇ ಬರುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡು ಮಾಡಿದರೆ ಮಾತ್ರ ನಿಮಗೆ ಬೇಗನೂ ಕೂಡ ಬರ್ಬೋದು. ಅಟ್ಲೀಸ್ಟ್ ಒಂದು ವೀಕ್ ಆದರೂ ಆಗ್ಬೋದು, ಒಂದು ವಿತಿನ್ 24 ಅವರ್ಸಲ್ಲಿ ಕೂಡ ಆಗ್ಬೋದು. ಟೈಮ್ ಈ ಥರ ಅಂತಲೇ ಹೇಳೋದಕ್ಕಾಗೋದಿಲ್ಲ. ಅವ್ರು ಕೊಡ್ತೀನಿ ಅಂತ ಕೂಡ ಹೇಳ್ಬೋದು. ನಿಮಗೆ ಇಷ್ಟು ದಿನ ಕಾಡಿಸಿರ್ತಾರೆ, ಈಗ ನಿಮಗೆ ಬೇಗ ಬಂದೇ ಸೇರುತ್ತೆ. ಆದರೆ ನೀವು ಮಾಡುವಂಥ ಈ ಒಂದು ಪ್ರಯತ್ನ ಏನಿದೆ ಅಲ್ವಾ, ಕೇವಲ ಪ್ರಯತ್ನ ಆಗಿರಬಾರ್ದು, ಅದು ನಂಬಿಕೆಯಿಂದ ಮಾಡುವಂಥ ಕೆಲಸ ಆಗಿರಬೇಕು. ಅದರಿಂದ ಮಾತ್ರ ನಿಮಗೆ ಇದು ಸಿಗುತ್ತೆ. ಇದನ್ನು ನೀವು ಕೂಡ ಮಾಡಿ ನೋಡಿ. ಟ್ರೈ ಮಾಡ್ತೀನಿ ಅಂತ ಟ್ರೈ ಮಾಡಬೇಡಿ, ಅದನ್ನು ನಂಬಿಕೆ ಇಟ್ಕೊಂಡು ಮಾಡಿ ನೋಡಿ. ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದಾದ ನಂತರ ನನಗೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಒಂದು ಸಣ್ಣ ಒಂದು ಮ್ಯಾಜಿಕ್ ಏನಿದೆ ಅಲ್ವಾ, ಈ ಮ್ಯಾಜಿಕನ್ನು ನೀವು ಕೂಡ ಟ್ರೈ ಮಾಡಿ. ಯಾಕೆ ಅಂತಂದರೆ ಈ ನಮ್ಮ ಸಾಂಬಾರು ಪದಾರ್ಥಗಳಾಗಿರ್ಬೋದು ಅಥವಾ ಬೇರೆ ಮನೆಯಲ್ಲಿ ಇರುವಂಥ ಕೆಲವೊಂದು ವಸ್ತುಗಳೇನಿದೆ ಅಲ್ವಾ, ನಾವು ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಎಲ್ಲ ಪದಾರ್ಥಗಳು, ಕೆಲವೊಂದು ಪದಾರ್ಥಗಳು ಇಂದಿನ ಕಾಲದಲ್ಲಿ ಒಂದು ಏನು ಅಂತಂದರೆ ಮ್ಯಾಜಿಕಲ್ ಪವರ್ ಹೊಂದಿರುವಂಥದ್ದೇ ಒಂದು ಸಾಂಬಾರು ಪದಾರ್ಥಗಳು. ಈ ಒಂದು ಹರ್ಬ್ಸ್ ಏನಿದಾವಲ್ವ, ಬಹಳಷ್ಟು ಇದ್ದಾವೆ ಈ ಥರ ಹರ್ಬ್ಸ್ಗಳೆಲ್ಲ. ದಾಲ್ಚಿನ್ನಿ ಆಗಿರ್ಬೋದು, ಚಕ್ಕೆ, ಲವಂಗ ಮತ್ತು ಪುದೀನ, ಸಾಂಬಾರು ಪದಾರ್ಥಗಳು ಏನೆಲ್ಲ ಇದ್ದಾವಲ್ವ ಎಲ್ಲದು ಕೂಡ, ಬೆಳ್ಳುಳ್ಳಿ ಆಗಿರ್ಬೋದು, ನೆಕ್ಸ್ಟು ಏಲಕ್ಕಿ ಆಗಿರ್ಬೋದು, ಕೆಲವೊಂದಿಷ್ಟು ಈ ಥರ ಅಟ್ರಾಕ್ಷನ್ ಆಗುತ್ತೆ, ಆ ಥರ ಅಟ್ರಾಕ್ಷನ್ ಆಗುತ್ತೆ, ಈ ಥರ ಇಟ್ಕೊಳ್ಳಿ, ಈ ಥರ ಮಾಡಿ ಅಂತ ಭಾಳಷ್ಟು ಜನ ಹೇಳಿರ್ತಾರೆ. ನಿಮಗೆ ಗೊತ್ತು ಕೂಡ ಇರುತ್ತೆ. ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಇದನ್ನು ಇಟ್ಕೊಳ್ಳಿ, ಈ ಥರ ಮಾಡ್ಕೊಳ್ಳಿ ಅಂತೆಲ್ಲ ಭಾಳ ಜನ ಮಾಡ್ತಾ ಇರ್ತಾರೆ. ಅದು ಹೇಗೆ, ಅದನ್ನು ಇಟ್ಕೊಂಡ್ಬಿಟ್ರೆ ಬಂದೇ ಬಿಡುತ್ತಾ? ಈ ಥರ ತಲೆನಲ್ಲಿ ಇರಬಾರ್ದು. ಪಾಸಿಟಿವಿಟಿ ಇರಬೇಕು. ಬರುತ್ತೆ ಅಂತ ಅಂದ್ಕೊಂಡು ಇಟ್ಕೊಂಡ್ರೆ ಬಂದೇ ಬರುತ್ತೆ ಅದು. ಹಾಗೆ ಸ್ವಲ್ಪ ಅದಕ್ಕೆ ತಕ್ಕಂಥ ಪ್ರಯತ್ನ ಕೂಡ ನಮ್ಮಿಂದ ಆಗಲೇಬೇಕಾಗುತ್ತೆ. ಅದನ್ನು ಇಟ್ಕೊಂಡು ಕೂಡಲೇ ಅವ್ರಿಗೆ ನಾವು ಕೇಳೋದೇ ಇಲ್ಲ ಅಥವಾ ಅವರೇ ಬಂದು ಕೊಡಲಿ ಅಂತ ಕಾಯ್ತಾ ಇರೋದಲ್ಲ. ನೀವು ಒಂದು ಪ್ರಯತ್ನ ಮಾಡುವಾಗ ಇದನ್ನು ನೀವು ಸೈಡಲ್ಲಿ ಈ ಕೆಲಸವನ್ನು ಕೂಡ ಮಾಡೋದ್ರಿಂದ ಒಂದು ಮ್ಯಾಜಿಕ್ ಥರನೇ ನಿಮಗೆ ಈ ಒಂದು ವರ್ಕ್ ಆಗುತ್ತೆ. ಸೊ ಅದಕ್ಕಾಗಿ ಈ ಒಂದು ಮ್ಯಾಜಿಕ್ ನನಗೂ ಕೂಡ ವರ್ಕ್ ಆಗಿರೋದ್ರಿಂದ ನಿಮಗೆ ಶೇರ್ ಮಾಡಿದ್ದೀನಿ. ಇಷ್ಟ ಆಯಿತು ಅಂತ ಕೂಡ ಭಾವಿಸ್ತೀನಿ. ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬಿಡಿ. ಹಾಗೆ ಯೂಸ್ಫುಲ್ ಅಂತ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡ್ತಾ ಹೋಗಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಇನ್ನೂ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಇವತ್ತೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಮತ್ತು ಇದೇ ಥರದ ಕೆಲವೊಂದಿಷ್ಟು ವಿಚಾರಗಳು ನಾನು ಪರ್ಸ್ನಲಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ. ಆ ಎಕ್ಸ್ಪೀರಿಯೆನ್ಸಿಂದ ನನಗೆ ಆಗುವಂಥ ಒಂದು ಅನುಭವ ಏನಿರುತ್ತಲ್ವ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ನೆಕ್ಸ್ಟ್ ಕೂಡ. ಅದರಿಂದ ಇನ್ನೊಬ್ರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ನಾನು ಶೇರ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿಯಾದಂಥ ನನಗೆ ಸುಮ್ಮನೆ ಹೇಳಬೇಕು ಅಂತ ಹೇಳ್ತಾ ಇಲ್ಲ. ಇನ್ನೊಬ್ರಿಗೂ ಕೂಡ, ಬೇರೆಯವ್ರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋದು ಕಾರಣಕ್ಕೆ ಮಾತ್ರ ಇದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಯಾರು ಕೂಡ ಇದಕ್ಕೆ ತಪ್ಪಾಗಿ ಭಾವಿಸ್ಬೇಡಿ, ಹಾಗೆ ತಪ್ಪಾಗಿ ಕಮೆಂಟ್ ಕೂಡ ಹಾಕಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಅಷ್ಟೇ, ಆದರೆ ತಪ್ಪಾಗಿ ಕೂಡ ಭಾವಿಸಬೇಡಿ ಅಂತ ಕೇಳ್ಕೊಳ್ತೀನಿ. ಸೊ ಮತ್ತೆ ನಾನು ನಿಮಗೆ ಇನ್ನೊಂದು ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.